ಅಂತ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಇದಕ್ಕೆ ಪರ್ಯಾಯ ತರದೇ ಇದ್ರೆ ಅವ್ರನ್ನ ಬಿಟ್ಟು ಅವ್ರಿಗೆ ಹಾಕ್ಬಿಟ್ಟು ನಾವು ಓಟ್ ಹಾಕ್ತಕ್ಕಂಥ ಪರಿಸ್ಥಿತಿ ಇದೆ, ಎಂದು ಕರ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಇಲ್ಲದೆ ಇರೋದ್ರಿಂದ ದಯಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ಪ್ರಚಾರಕ್ಕೋಸ್ಕರ ನಾವು ಪರ್ಯಾಯವಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆಮ್ ಆದ್ಮಿ ಪಾರ್ಟಿ ಪೊರಕೆ ಗುರುತನ್ನ ಪರಿಚಯ ಮಾಡಿ ತರಬೇಕು ಮತ್ತು ಅದ್ರ ಜೊತೆಯಲ್ಲಿ ಆ ತರದೇ ಚಿಂತನೆ ಇರ್ತಕ್ಕಂಥವನ್ನೆಲ್ಲ ಸೇರಿಸ್ಕೊಂಡು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ನಿಮ್ಮ ಮುಖೇನ ತಿಳಿಸಿ ಇದನ್ನ ಸಂಪೂರ್ಣವಾಗಿ ಸ್ವಲ್ಪ ಸುದ್ದಿ ಮಾಡಿ ನಮ್ಮ ಉಸಿರು ಮತ್ತು ನಮ್ಮ ಬೆಂಗಳೂರು ಅಂತಕ್ಕಂಥದ್ರಲ್ಲಿ ಆ ಡೀಟೇಲ್ಸ್ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಂಕ್ಷಿಪ್ತವಾಗಿ ಕೊಟ್ಟು ನಮ್ಮ ಈ ಚುನಾವಣೆಯಲ್ಲಿ ಬಹುತೇಕ ಜನವನ್ನ ನಿಲ್ಲಿಸ್ತಕ್ಕಂಥ ಚಿಂತನೆಯನ್ನು ಮಾಡಿದ್ದೀವಿ. ಅದನ್ನ ಇವತ್ತಿನಿಂದಲೇ ನಾವು ಗಟ್ಟಿಗೊಳಿಸ್ತೀವಿ. ಚುನಾವಣೆ ಯಾವತ್ತಾದ್ರೂ ಆಗ್ಲಿ ಹಾಗೆ ತಯಾರಿ ಆಗ್ತೀವಿ ಜನರಲ್ ಎಲೆಕ್ಷನ್ಗೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಕಟ್ಟಿರೋ ಪಕ್ಷಗಳಿವೆ. ಅವ್ರಿಗೆ ಇವತ್ತಿನ ತನಕ ಒಂದು ಸೀಟ್ ಇಲ್ಲದೆ ಇದ್ರೆ ಅವ್ರ ವಿಷಯಗಳು ಕರೆಕ್ಟ್ ಆಗಿದೆ ಅಂತ ಅವ್ರ ಜೊತೆ ಚರ್ಚೆ ನಡೀತಾ ಇದೀವಿ. ರೈತ ಸಂಘ ಜೊತೆ ಇವತ್ತೂ ನಮ್ ಚರ್ಚೆ ಇದೆ. ನಮ್ಮ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕಟ್ಟಬೇಕು ಅಂದ್ರೆ ರೈತರು ಬಿಟ್ಟು ಯಾವತ್ತೂ ಮಾಡಕ್ಕಾಗಲ್ಲ. ಅನುಷ್ಠಾನಗೊಳಿಸಿ ಈಡೇರಿಸಿದೀವಿ, ಪೂರೈಸಿದೀವಿ. ಪ್ರತಿಯೊಬ್ಬರಿಗೂ ನಾವು ಭರವಸೆಗಳನ್ನ ಕೊಟ್ಟಿರೋದನ್ನ ತಲುಪಿಸಿದೀವಿ. ಇವತ್ತಿನ ದಿವಸ ನಾವು ನಮ್ಮ ಉಸಿರು ಬೆಂಗಳೂರು ಅಂತ ಇದು ಬರೀ ಧ್ಯೇಯ ವಾಕ್ಯ ಅಲ್ಲ, ಇದು ನಾವು ಅನುಷ್ಠಾನಗೊಳಿಸಕ್ಕೆ ಅಂತ ನಾವು ಬಂದಿದ್ದೀವಿ. ನಾವೆಲ್ಲ ಪ್ರಾಮಾಣಿಕತೆಯನ್ನ ನಾವು ನಮ್ಮ ಆಡಳಿತದಲ್ಲಿ ನಾವು ಬಿಲ್ಡ್ ಮಾಡಿ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ನಾವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನಾವು ಜನಕ್ಕೆ ತಲುಪಿಸಿದೀವಿ. ಬೆಂಗಳೂರಲ್ಲೂ ಸಹ ಎಲ್ಲೆಡೆ ನೋಡಿದ್ರು ಕಸ ಬಿದ್ದಿದೆ. ಒಂದು ಕಡೆ ಎಲ್ಲ ರಸ್ತೆಗಳಲ್ಲೂ ಗುಂಡಿಗಳಿವೆ, ಪಾದಚಾರಿ ಫುಟ್ಪಾತ್ಗಳಿಲ್ಲ ಮಾತಾಡಿದ್ದು ಓಡಾಡಕ್ಕೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಮೇಲ್ಸೇತುವೆ ನಿರ್ಮಾಣ ಹಾಗೂ ಅಂಡರ್ ಪಾಸ್ ನಿರ್ಮಾಣಗಳು ಆಗ್ತಾ ಇದೆ. ಎಲ್ಲ ವ್ಯವಸ್ಥೆಗಳೆಲ್ಲ ಕಳಪೆ ಕಾಮಗಾರಿಯಿಂದ ಎಲ್ಲ ಕೆಟ್ಟು ಹೋಗ್ತಾ ಇದ್ದಾವೆ. ಈ ಸತಿ ನಾವು ದೊಡ್ಡ ದೊಡ್ಡ ಕಮಿಷನ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. 5 ವರ್ಷದ ಪ್ರೋಗ್ರಾಮ್ ಅಲ್ಲ. ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ನಮ್ಮ ಪೃಥ್ವಿ ಸರ್, ಚಂದ್ರ ಸರ್ ಹೇಳ್ದಂಗೆ ಕುಡಿಯೋ ನೀರಲ್ಲಿ ಈಕ್ವಲ್ ಇದೆ, ಕಕ್ಕಸ್ ನೀರಿದೆ ಅಂತ ಹೇಳ್ತಾರೆ. ನಾವು 1960ರಲ್ಲಿ ಬೆಂಗಳೂರಲ್ಲಿ 60% ಅಷ್ಟು ಮರಗಳಿದ್ವು. ಇವತ್ತಿನ ದಿವಸ ಕೇವಲ 5% ಇದೆ ಅಂತ. ನೋಡಿ ಎಷ್ಟು ನಿಮಗೆ ಆಮ್ಲಜನಕ, ಆಕ್ಸಿಜನ್ ಎಷ್ಟು ಕಡಿಮೆ ಆಗುತ್ತಿದೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, 12 ಗಂಟೆ ಆಗ್ತಾ ಮತ್ತು ಇನ್ನೊಂದು ನಡೀತಾ ಇರುತ್ತೆ. ನಾನು ಮಾಧ್ಯಮ ಮಿತ್ರರಲ್ಲಿ ನಮ್ಮ ಈ ಪ್ರಣಾಳಿಕೆ ಅಂತ ಬರೀ ಚುನಾವಣೆಗಲ್ಲ, ಇದು ನಮ್ಮ ಬೆಂಗಳೂರಿನ ನಗರ ಹೇಗಿತ್ತು ಮುಂಚೆ. ನಾವು ಚಿಕ್ಕವರಾಗಿದ್ದಾಗ ಹಸಿರು ಬೆಂಗಳೂರು, ಉದ್ಯಾನವನ ಅಂತ ಅನ್ಕೊಂಡಿದ್ದು ಗಾರ್ಡನ್ ಸಿಟಿ ಆಗಿದೆ, ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ. ಇದನ್ನ ಸ್ವಚ್ಛಗೊಳಿಸಿ ಎಲ್ಲ ಮಾಲಿನ್ಯಗಳು ಹಾಗೂ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಸಮಸ್ಯೆಗಳನ್ನ ನಾವು ಮಾಡಿ ಒಂದು ಜನಕ್ಕೆ ತಿರ್ಗಾ ಬೆಂಗಳೂರನ್ನ ತೋರ್ತೀವಿ. ಅಂತರ್ಜಲ ಮಟ್ಟ ಕುಸಿದೋಗಿದಾವೆ, ಅಂತರ್ಜಲವನ್ನು ಹೆಚ್ಚಳ ಪಡಿಸ್ತೀವಿ. ಹೊಸ ಬೆಂಗಳೂರು, ಗ್ರೀನ್ ಬೆಂಗಳೂರು ಅಂತ ಮಾಡ್ಕೊಂಡು ನಾವು ಇವತ್ತು ಹೇಳಿ 2 ಮಾತನ್ನು ಮುಗಿಸ್ತೀನಿ. ನಂತರ ನಿಮ್ಮ ಹತ್ರ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.